ನಾನು ಸುರೇಶ್ ಗಾಣಿಗೇರ್ ಅಂತ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ. ಬ್ಯಾಂಕು 2 ವರ್ಷದ ಹಿಂದೆ ಚಲುವಾಗಿದೆ. ಬ್ಯಾಂಕಿಗೆ ಏನು ಶೇರ್ ಹೊರಡಿಸ್ಬೇಕು 776 ಶೇರ್ ಹೊರಡಿಸ್ ಮಾಡಿ ಬ್ಯಾಂಕ್ ಉದ್ಘಾಟನೆ ಮಾಡಿ ಪೂಜೆ ಮಾಡಿ ಇವತ್ತು ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ನಲ್ಲಿ ಒಂದು ಆಫೀಸ್ ಮಾಡಿಕೊಂಡು ನಾವು ಪೇಯ್ಡ್ ಬ್ಯಾಂಕನ್ನು ಚಾಲೂ ಮಾಡಿದ್ದೇವೆ. ಇದ್ರ ಜೊತೆಗೆ ನಾವು ಬ್ಯಾಂಕ್ ಏನು ಓಪನಿಂಗ್ ಮಾಡಿದಾಗ ಒಂದು 6 ತಿಂಗಳದ ಒಳಗಾಗಿ ನಾವು ನಿರಂತರವಾಗಿ ಅನುದಾನ ತರಬೇಕಂತ ನಾವು ಬೆಂಗಳೂರಿಗೆ ಹೋಗಿದ್ವಿ. ಕೆಲವೊಂದು ಕಾರಣಾಂತರಗಳಿಂದ ಅಲ್ಲೇ ನಮಗೆ ಅನುದಾನ ಸಿಗಲೇ ಇಲ್ಲ. ಅದು ಯಾಕಪ್ಪ ಅಂತಂದರೆ ಕೋರ್ಟ್ನಲ್ಲಿ ಇಲ್ಲಿ ಇರ್ತಕ್ಕಂಥ ವ್ಯಾಜ್ಯ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಂಬರ್ರಿ, ನಾವು ಅನುದಾನ ಕೊಡ್ತೇವೆ ಅಂದರು. ಆ ಪ್ರಕಾರವಾಗಿ ನಮ್ಮ ಅಧ್ಯಕ್ಷರ ಜೊತೆಗೂಡಿ ಎಲ್ಲ ಡೈರೆಕ್ಟರ್ ಕೂಡ ಈ ಕಾನೂನಾತ್ಮಕ ಹೋರಾಟವನ್ನು ಮಾಡುವ ಸಂಬಂಧ ನಿರಂತರವಾಗಿ ನಾವು ಕೆಲಸ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಏನಾಯ್ತಪ್ಪ ಅಂತಂದ್ರೆ ಈ 776 ಮಂದಿದು ಏನು ಶೇರ್ ಹಣ ಇದೆ, ಅದರಲ್ಲಿ ನಾವು ಏನು ಶೇರ್ ಹೋಲ್ಡರ್ ಅದಾರ ಅವ್ರಿಗೆ ನಾವು ಲೋನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ನಮಗೆ ಬೇಕಾದರಂತ ಏನಿಲ್ಲ, ಏನು 776 ಮಂದಿ ಒಳಗೆ ಯಾರು ತೊಗೊತೇವೆ ಅಂದಾರ ಅವ್ರನ್ನೇ ನಾವು ಆಯ್ಕೆ ಮಾಡಿದ್ದೀವಿ. ಮುಂಬರ್ತಕ್ಕಂಥ ಏನು ಸರ್ಕಾರದಿಂದ ನಾವು ಹಣ ಸಹಾಯವನ್ನು ತಗೊಂಡು ಆ ಬಂದ ದುಡ್ಡಿನಿಂದ ಮತ್ತೆ ನಾವು ಲೋನ್ ಕೊಡ್ಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಓಡಾಡ್ಕೊಂತಿದ್ವಿ. ಇವತ್ತು ಕಾನೂನಾತ್ಮಕವಾಗಿ ಏನು ಕೋರ್ಟ್ನಿಂದ ಕೇಸ್ ಇತ್ತು, ಆ ಕೇಸ್ ಕ್ಲಿಯರ್ ಆಗೋ ಮಟ್ಟನೂ ನಾವು ಸ್ವಲ್ಪ ಅದನ್ನು ಕೇಸ್ ಕ್ಲಿಯರ್ ಮಾಡ್ಕೊಂಡಿಂದ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮೊನ್ನೆ ಒಂದು 15 ದಿನದಿಂದ ಒಂದು ಮೀಟಿಂಗ್ ಮಾಡಿದ್ರು ನಮ್ಮ ಅಧ್ಯಕ್ಷರು. ಅವತ್ತು ನಾನು ಇದ್ದಿದ್ದಿಲ್ಲ. ಅವತ್ತು ಯಾರ್ಯಾರು ಲೋನ್ ಕೊಡ್ಬೇಕು ಅನ್ನೋ ಲೋನ್ ಕೂಡ ಲಿಸ್ಟ್ ಮಾಡ್ಕೊಂಡಿದ್ರು. ಮೊದಲು ಕೂಡ ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನೂ ಕೊಡ್ಬೇಕಂತ ಮೊನ್ನೆ ಮೀಟಿಂಗ್ನಾಗ ಟರವಾಗಿತ್ತು. ನಾನು ಆ ಮೀಟಿಂಗ್ನಾಗ ಇದ್ದಿದ್ದಿಲ್ಲ. ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಕೂಡ ಏನು ಶೇರ್ ಹೋಲ್ಡರ್ಸ್ ಏನದಾರ ಅವ್ರಿಗೆಲ್ಲರಿಗೂ ಲೋನ್ ಕೊಡಬೇಕು ನಿಟ್ಟಿನಲ್ಲಿ ಒಂದು ಟರವ್ ಮಾಡಿದ್ದಾರೆ. ಇವತ್ತು ಏನು ಈ ಬ್ಯಾಂಕಿಂದ ಒಂದು ರದ್ದತಿ ಏನು ಬಂದೈತಿ, ಅದು ನನಗನ್ಸಿದ ಮಟ್ಟಿಗೆ ಅಧ್ಯಕ್ಷ ಹೇಳ್ದಂಗೆ 6 ತಿಂಗಳದೊಳಗೆ ಟರ್ನ್ ಓವರ್ನ ಆಗದೇ ಇದ್ದಿದ್ದ ಸಂಬಂಧ ಏನೋ ಕ್ಯಾನ್ಸಲ್ ಆಗಿತ್ತು ಅಂತಂದು ಹೇಳಿದ್ದಾರೆ. ಇವತ್ತು ನಾವು ಎಲ್ಲ ಅಧ್ಯಕ್ಷರನ್ನ ಒಳಗೊಂಡು ಡೈರೆಕ್ಟರ್ ಕೂಡ್ಕೊಂಡು ಮತ್ತೊಂದು ಮೀಟಿಂಗ್ ಮಾಡಿ ಇದನ್ನು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ನಾವು ವಿಚಾರ ಮಾಡ್ತೀವಿ. ಆಗಿದೆ ಅಂತ ಈಗ ಆಗಲೇ ಅಧ್ಯಕ್ಷರ ಹೇಳಿದ್ದಾರೆ, ವಾರ್ಷಿಕವಾಗಿ ಅಡಿಟ್ ಮಾಡಿದ್ದಾರೆ, 2 ವರ್ಷದ್ದು ಅಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ಯಾವ ಕಾರಣದಿಂದ ರದ್ದಾಗೈತೆ ಅನ್ನೋದನ್ನು ನಾವು ಮುಂದೆ ಕಾನೂನಾತ್ಮಕವಾಗಿ ವಿಚಾರ ಮಾಡಿ ಮುಂದಿನ ಹಂತಕ್ಕೆ ಹೋಗಿ NOC ಪಡೆದೇ ಇಲ್ಲ ಅನ್ನೋಕ್ಕೆ NOC ಈಗ DR ಅವರು ನಮ್ಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ NOC ಕಂಪಲ್ಸರಿ ಬೇಕಂದಿದ್ದು ನಮ್ಮ ಲೈಸೆನ್ಸೇ ಸಿಗ್ತಿದ್ದಿಲ್ಲ. ಮತ್ತು ಅವ್ರು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಏನೋ ಕಾರಣ ಇರ್ಬೇಕಲ್ರಿ. ಈಗ NOC ಇಲ್ಲ ಮಾಡ್ತಾರಪ್ಪ ಅಂತಂತಂದ್ರೆ ಅವ್ರಿಗೆ ಆದಂಥ ಅವ್ರದ್ದೇ ಒಂದು ಯಾವುದೇ ಏನೋ 11 ಏನಂದ್ರಲ್ಲ 12(6) ಆ ಪ್ರಕಾರ ಅವ್ರು ಕೊಡಕ್ಕೆ ಬಂದಿದ್ದಾರೆ. ಆ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಮತ್ತು ಈಗ ಅದು ರದ್ದಾಗಿತ್ತಪ್ಪ ಅಂತಂದ್ರೆ ಈಗ ಅದು NOC ಸಂಬಂಧ ಅಂತ ಏನೂ ರದ್ದಾಗಿಲ್ಲ ನನಗನ್ನಿಸ ಮಟ್ಟಿಗೆ. ಬಟ್ ಕೋರ್ಟಿನ ಆದೇಶ ಪ್ರಕಾರ ಏನಪ್ಪ ಅಂತಂದ್ರೆ 6 ತಿಂಗಳು ಟರ್ನ್ ಓವರ್ಕ್ಕೆ ಚಲೋ ಆಗಿಲ್ಲ, ವ್ಯವಹಾರ ಆಗಿಲ್ಲ ಅನ್ನೋ ಸಂಬಂಧ ರದ್ದಾಗಿತ್ತು ಅಂತಂದ್ರೆ ಅದ್ರ ಮುಂದಿನ ದಿನ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ರೈತರೆಲ್ಲರಿಗೂ ಸಾಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಅದಿರಿ ಅಂತ ಹೇಳಿ. ಹೌದು. ಬಟ್ ಆದರೆ ಕೆಲವ್ರಿಗಷ್ಟೇ ಕೊಡ್ತಾರೆ, ರೈತರಿಗೆಲ್ಲ ಕೊಡ್ತಿಲ್ಲ. ಗಂಭೀರವಾಗಿ ಈಗ ನಾವು ಇದ್ದಿದ್ರಾಗ ಸಾಲವನ್ನು ಕೊಡ್ಬೇಕಲ್ರಿ. ನಮ್ದು ಏನು ಶೇರ್ ಬಂದೈತಿಲ್ಲ ಅದ್ರಾಗ ನಾವು ಅನುದಾನ ಕೊಡಬೇಕು. ನಾವೇನು ದುಡ್ಡನ್ನು ಬೇರೆ ಕಡೆ ಎಲ್ಲಿ ಕೊಟ್ಟಿಲ್ಲ ಮಾಡಿಲ್ಲ, ದುಡ್ಡು ಅಕ್ಕರ ನಾವು ಬ್ಯಾಂಕ್ನಲ್ಲೇ ಇಟ್ಟಿದ್ದೇವೆ. ಈಗ ನಾವು ಅದನ್ನು ಹೇಳಿದ್ವಲ್ಲ, ನಿಮ್ಮ ಒಂದು 15-20 ದಿನದಿಂದ ಒಂದು ಮೀಟಿಂಗ್ ಮಾಡಿಕೊಂಡು ಎಷ್ಟು ಸಾಧ್ಯಕತೆ ಇದ್ದಂಥ ದುಡ್ಡನ್ನು ನಾವು ಸ್ವಲ್ಪ ನಮ್ಮ ಕಚೇರಿ ಏನು ಆಫೀಸಿನ ಇದಕ್ಕೆ ಇಟ್ಕೊಂಡು ಉಳ್ಕಿದ ದುಡ್ಡನ್ನು ನಾವು ಸಾಲ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಫಲಾನುಭವಿಗಳು ಆಯ್ಕೆ ಮಾಡಿದ್ದೇವೆ, ರೈತರನ್ನ ಆಯ್ಕೆ ಮಾಡಿದ್ದೇವೆ. ಈಗ ಬರೋಂಥ ದಿನಗಳಲ್ಲಿ ಕೊಡ್ಬೇಕು ಅನ್ನೋರೊಳಗೆ ಇದೆಯಲ್ಲ ಈಗ ಸ್ವಲ್ಪ ಇದಾಗಿದೆ, ಬಂದಾಗಿದೆ. ಅದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ಅಧ್ಯಕ್ಷರ ಜೊತೆಗಳು ಎಲ್ಲ ಡೈರೆಕ್ಟರ್ ಕೂಡ್ಕೊಂಡು ಏನು ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ಕೊಂಡು ಕಾನೂನು ಹೋರಾಟವನ್ನು ಮಾಡ್ತೇವೆ. ಸುರೇಶ್ ಗಾಣಿಗೇರ್.